ನಿನ್ನೆ ನಮ್ಮ COP ಆಫೀಸಲ್ಲಿ ಪೊಲೀಸ್ ಇಲಾಖೆ ಮತ್ತು ಫೈರ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಷನ್ ಅಂದರೆ GBA ಎಲ್ಲ 5 ಕಾರ್ಪೊರೇಷನ್ಸ್ ಪ್ಲಸ್ ಪೊಲ್ಯೂಷನ್ ಬೋರ್ಡ್ ಮತ್ತು GST ಈ ಎಲ್ಲ ಇಲಾಖೆಯವ್ರದ್ದು ಆಫೀಸರ್ಸ್ ಜೊತೆಗೆ ನಮ್ಮ ಯಾರ್ಯಾರು ಅಪ್ಲೈ ಮಾಡ್ತಾರೆ ಇದು ದೀಪಾವಳಿ ಹಬ್ಬಕ್ಕೋಸ್ಕರ ಕ್ರ್ಯಾಕರ್ಸ್ ಇದಕ್ಕೆ ಅಪ್ಲೈ ಮಾಡೋರು ಅವ್ರಿಗೆ ಎಲ್ಲರೂ ಕರೆದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರಬಹುದು 2 ವರ್ಷ ಹಿಂದೆ ಒಂದು ದೊಡ್ಡ ಘಟನೆ ಆಗಿತ್ತು ಆನೇಕಲ್ದಲ್ಲಿ. ಸೊ ಆ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಏನೇನು ತಗೊಳ್ಬೇಕು, ಪ್ರಿವೆಂಟಿವ್ ಮೆಷರ್ಸ್ ಪ್ಲಸ್ ಏನೇನು ಗೈಡ್ಲೈನ್ಸ್ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು, ಫೈರ್ದು ಇರಲಿ, ಪೊಲ್ಯೂಷನ್ ಬೋರ್ಡ್ದು ಇರಲಿ ಅಥವಾ GST ಅವ್ರದ್ದು ಇರಲಿ, ಎಲೆಕ್ಟ್ರಿಕಲ್ ಅವ್ರದ್ದು ಇರಲಿ ಅಥವಾ ಕಾರ್ಪೊರೇಷನ್ಸ್ದು ಏನನ್ನು ನಿಗದಿತ ಅವರು ಎಲ್ಲೆಲ್ಲಿ ಜಾಗ ಕೊಡ್ತಾ ಇದ್ದಾರೆ. ಸೊ ಅವರು ಎಲ್ಲ ಡಿಪಾರ್ಟ್ಮೆಂಟ್ ಅವರು ತಮ್ಮ ಡಿಪಾರ್ಟ್ಮೆಂಟ್ದು ಡೀಟೇಲ್ಸ್ ಹೇಳಿದರು. ನಾವು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಪ್ಲಸ್ ಇದರಲ್ಲಿ ಅಪ್ಲೈ ಮಾಡೋರು ಜಾಸ್ತಿ ಇರ್ತಾರೆ. ಅಪ್ಲೈ ಮಾಡೋಕ್ಕಿಂತ ಲೈಸೆನ್ಸ್ ಸಿಗೋರು ಅವ್ರಿಗೆ ಒಂದು ಲಾಟ್ರಿ ಸಿಸ್ಟಮ್ ಇರ್ತದೆ. ಪ್ರತಿ ವರ್ಷ ಇದು ನಾರ್ಮಲ್ ಇದೆ. ಸೊ ಅದೇ ರೀತಿ ಏನು ಈ ವರ್ಷ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಗೈಡ್ಲೈನ್ಸ್ ಕೊಡಲಿಕ್ಕೆ ನಾವು ಎಲ್ಲರೂ ಎಷ್ಟು ಲೈಸೆನ್ಸ್ ಕೊಡ್ತೀರಾ ಸರ್ ಸಿಟಿಯಲ್ಲಿ? ಆ್ಯಸ್ ಆಫ್ ನಾವು ಇದು ಲೈಸೆನ್ಸ್ ನಮ್ಮ ರಿಕ್ವೈರ್ಮೆಂಟ್ ಅಂದರೆ ಕಾರ್ಪೊರೇಷನ್ಸ್ 5 ಕಾರ್ಪೊರೇಷನ್ಸ್ ಕಡೆಯಿಂದ ನಮಗೆ 87 ಗ್ರೌಂಡ್ಸಲ್ಲಿ 411 ಕೊಡಬೇಕು ಅಂತ ಜಾಗ, ಅಂದರೆ ಅಷ್ಟು 411 ಜಾಗದು ನಿಗದಿಪಡಿಸಿ ಅವ್ರು ಕೊಟ್ಟಿದ್ದಾರೆ ನಮಗೆ. ಸೊ ಅಷ್ಟೇ ಲೈಸೆನ್ಸ್ ಆಗುತ್ತೆ. ಅಂದರೆ ಎಷ್ಟು ಜನ ಬೇಕಾದ್ರೂ ನೀವು ಅಪ್ಲಿಕೇಶನ್ ಎಷ್ಟು ಜನ ಬೇಕಾದ್ರೆ ಚೀಟಿಲಿ ಅರ್ಗೆ ಸಿಗ್ತದೆ ಅಷ್ಟೇ. ಅದರಲ್ಲಿ ಕೆಲವ್ರದ್ದು ರಿಸರ್ವೇಷನ್ದು ಇದೆ, ಏನು ಗೈಡ್ಲೈನ್ ಆ ಪ್ರಕಾರ ನಾವು ಮಾಡ್ತೀವಿ. ಸ್ಟೋರೇಜ್ ಏನಾದರೂ ಗೈಡ್ಲೈನ್ಸ್ ಇದೆ? ಹಸುವ ನಾನು ಹೇಳಿದೆನಲ್ಲ, ಎಲ್ಲ ಇಲಾಖೆಯವರು ಅದೇ ಕರೆದಿದೆ. ಅವ್ರಿಗೆ ಕರೆದು ಅವ್ರವ್ರು ಹೇಳಿ ಲೈಕ್ ಫೈರ್ ಅವ್ರದ್ದು ಏನು ಎಷ್ಟು ಸೈಜ್ ಇರಬೇಕು, ಎಷ್ಟು ನೀರು ಇಟ್ಕೊಳ್ಬೇಕು ಅದೆಲ್ಲ ಅವರು ಕಡೆಯಿಂದನೇ ಹೇಳಿಸಿ ಮತ್ತೆ ನಮ್ಮ ವೆಬ್ಸೈಟಲ್ಲಿ ಕೂಡ ನಾವು ಇದು ಮಾಡ್ತೀವಿ. ಅದು ನ್ಯಾಚುರಲಿ 10 ಗಂಟೆ ತನಕ ಇರ್ತದೆ. ಸೊ ಅದು ಫಾಲೋ ಮಾಡಲೇಬೇಕು. ಇದು ಮೇನ್ ಆಗಿ ನಾವು ಲೈಸೆನ್ಸ್ ಯಾರಿಗೆ ಕೊಡ್ತೀವಿ ಅದ್ರ ಬಗ್ಗೆಕ್ಕಿಂತ ಸೇಫ್ಟಿ ಮೆಷರ್ಸ್ ತೊಗೊಳ್ಬೇಕು ಮತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆ ನಿಟ್ಟಿನಲ್ಲಿ. ಮತ್ತು ಕೆಲವು ಟೈಮ್ ಗೊಂದಲ ಆಗಿಬಿಡ್ತದೆ, ಯಾರಿಗೆ ನಮಗೆ ಸಿಕ್ಕಿಲ್ಲ. ಇದು ಒಂದು ಪಾರದರ್ಶಕವಾಗಿ ನಾವು ಸಿಸ್ಟಮ್ ಮಾಡ್ತೀವಿ.